ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭುಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 276ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಅಂದರೆ ಈ ಚೈತ್ರದ ಕೊನೆಯ ಭಾಗ ಮತ್ತು ವೈಶಾಖ ಮಾಸದ ಮೊದಲನೇ ಒಂದು ವಾರ ಬರ್ತಕ್ಕಂಥ ಈ ನುಡಿ ಸ್ಮರಣೆ ನಮನ, ಈ ಒಂದು ಭಾಗದಲ್ಲಿ ಅಕ್ಷತೃತೀಯ ಅಂತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿದ್ದಂಥ ಒಂದು ಹಬ್ಬ ಬರ್ತಕ್ಕಂಥ ಕಾಲ ಅಂತ ಹೇಳಿದ್ರೆ ಅದು ವೈಶಾಖ ಮಾಸ ತೃತೀಯ. ಅಂದರೆ ಅಕ್ಷತೃತೀಯ ಅಂತ ಹೇಳಿದ್ರೆ 3.5 ಮುಹೂರ್ತ ಅಂತ ನಾವೇನು ಕರಿತೀವಿ ಅದಕ್ಕೆ ಹೋಗ್ತದೆ. ಯುಗಾದಿ ನಂತರ ಬರ್ತಕ್ಕಂಥ ಅತ್ಯಂತ ದೊಡ್ಡ ಹಬ್ಬ, ಎಲ್ಲರಿಗೂ ಸರ್ವಶ್ರೇಷ್ಠ. ಆ ಒಂದು ದಿನದಲ್ಲಿ ಯಾರು ಜನಿಸ್ತಾರೋ ಅತ್ಯಂತ ಜಗದ್ವಿಖ್ಯಾತರಾಗ್ತಾ ಇರ್ತಕ್ಕಂಥ ಒಂದು ಪದ್ಧತಿ ಇದೆ. ಅವತ್ತು 3.5 ಮುಹೂರ್ತನೇ ನೋಡೋದಿಲ್ಲ. ಸಾಕಷ್ಟು ಲಗ್ನ ಮದುವೆ ಮುಂಜೆಗಳು ಆಗ್ತಕ್ಕಂಥ ದಿನ ಅಂತ ಹೇಳಿದ್ರೆ ಅದು ಅಕ್ಷತೃತೀಯ. ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟಿರ್ತಕ್ಕಂಥ ದಿನ. ಅಂದರೆ ಅಕ್ಷಯ ಎಂಬರ ಭಗವಂತ ಆ ದ್ರೌಪದಿಗೆ ತನ್ನ ಸೀರೆಯನ್ನು ಕೊಟ್ಟಿರ್ತಕ್ಕಂಥ ಅನಂತ ಅಕ್ಷಯ ವಸ್ತ್ರ ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರವಾದ ದಿನ. ಸಾಕಷ್ಟು ದಾಸರ ಯತಿವರಣ್ಯರ ಒಂದು ವರ್ಧಂತಿಗಳು ಬರ್ತಕ್ಕಂಥ ಸುದಿನ. ಆ ಒಂದು ಭಾಗದಲ್ಲಿ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂಥ ಯತಿಶ್ರೇಷ್ಠರು, 6ನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು. ಅಂದರೆ ಸಾಕ್ಷಾತ್ ಜಯತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದರು. ಅವರ ಪೂರ್ವಾಶ್ರಮದ ಹೆಸರು ಕೃಷ್ಣ ಭಟ್ ಅಂತ ಹೇಳಿ. ಕೇವಲ 4 ವರ್ಷ ಪೀಠದಲ್ಲಿದ್ದರೂ ಕೂಡ ಅತ್ಯಂತ ಮಧ್ವ ಪ್ರಚಾರ ಉನ್ನತವಾಗಿ ಮಾಡಿದ ಕೀರ್ತಿ ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು ಸಲ್ಲದು. ಯಾವ ರೀತಿ ಅವರು ಹೆಸರಿಟ್ಕೊಂಡಿದ್ದರು ಅದೇ ರೀತಿ ಕೀರ್ತಿಯನ್ನು ಸಂಪಾದನೆ ಮಾಡಿದರು. ಆ ಒಂದು ಕಾಲದಲ್ಲಿ ಮಠ ಸ್ವಲ್ಪ ಕವಲು ಹೊಡೀತು. ಅವರು ಒಬ್ಬರಿಗೆ ಆಶ್ರಮ ಕೊಟ್ಟಾಗ ಅವರು ಉತ್ತರ ಮತ್ತು ಪೂರ್ವ ಕಡೆ ಸಂಚಾರ ಹೋದರು. ಆದರೆ ಅವರ ಒಂದು ಕೊನೆಯ ಸಮಯದಲ್ಲಿ ಯಾರು ಇರಲಿಲ್ಲ. ಅವರ ದಿವಾನರಿಗೆ ಆಶ್ರಮ ಕೊಟ್ಟರು. ಅವರಿಗೆ ಕವೀಂದ್ರ ತೀರ್ಥರಂತ ಮಾಡಿದರು. ಮೊದಲು ಕೊಟ್ಟಂಥವರು ರಾಜೇಂದ್ರ ತೀರ್ಥರಂತ ಹೇಳಿ ಆದರು. ಅದೇ ವ್ಯಾಸರಾಜ ಮಠವಾಗಿ ಮುಂದುವರಿಯಿತು. ಇವತ್ತು ನಾವು ಪರಂಪರೆ ಅಂತ ನೋಡಿದಾಗ ಅತ್ಯಂತ ಮೂಲ ಮಠ ಅಂತ ಕೇಳಿದರೆ ನಾವು ಅದಕ್ಕೆ ವ್ಯಾಸರಾಜ ಮಠ ಅಂತ ಅನ್ನಬಹುದು. ಯಾಕಂತ ಹೇಳಿದ್ರೆ ವಿದ್ಯಾಧರಾಜರಿಗೆ ಕೊಟ್ಟಿದ್ದು ಅವರಿಗೆ, ಅದರ ಪ್ರತಿಮೆಗಳನ್ನು ಕೊಟ್ಟಿದ್ದು ಕವೀಂದ್ರ ತೀರ್ಥರಿಗೆ, ಕವೀಂದ್ರ ತೀರ್ಥರಿಂದ ವಾಗೀತೀರ್ಥರಿಗೆ ಈ ಪರಂಪರೆ ಮುಂದುವರಿತು. ಅಂತಹ ವಿದ್ಯಾಧರಾಜ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ, ಅವರ ಒಂದು ವೃಂದಾವನ ಯರಗೋಳದಲ್ಲಿ ಇದೆ ಅಂಥೇಳಿ ಒಂದು ದಾಖಲೆ ಇದೆ, ಜಗನ್ನಾಥಪುರಿಯಲ್ಲಿ ಇದೆ ಅಂತ ಒಂದು ದಾಖಲೆ ಇದೆ. ಇನ್ನೂ ಯಾವುದೂ ದೃಢ ನಿರ್ಧಾರವಾಗಿಲ್ಲ. ನಾವು ಎಲ್ಲೆಲ್ಲಿ ಯತಿಗಳ ಸ್ಮರಣೆ ಮಾಡ್ತೀವೋ ಅವರು ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಮನೆಯಲ್ಲೇ ಆ ಯತಿಗಳು ಇರ್ತಾರೆ ಅಂತ ಹೇಳ್ತಾ, ಆ ಯತಿಗಳ ವೃಂದಾವನ ಹುಡುಕೋದಕ್ಕಿಂತ ಯತಿಗಳು ಮಾಡಿದಂಥ ಸಾಧನೆ, ಅವರು ಬರೆದಂಥ ಗ್ರಂಥಗಳು, ಅವರ ಮಹಿಮೆ ತಿಳ್ಕೊಂಡ್ರೆ ಸಾಕು. ಆ ಮೂಲ ವೃಂದಾವನದ ದರ್ಶನ ಮಾಡಿದ ಭಾಗ್ಯ ಇವತ್ತು ನಮಗೂ ನಿಮಗೆಲ್ಲರಿಗೂ ಆಗುತ್ತೆ ಅಂತ ಹೇಳ್ತಾ ವಿದ್ಯಾಧಿರಾಜರ ಸ್ಮರಣೆ ಮಾಡೋಣ. ಅದೇ ರೀತಿಯಾಗಿ ಪರಶುರಾಮ ಜಯಂತಿ ಅಂತ ಹೇಳಿ ಬರ್ತಾ ಇದೆ. ಈ ಭಾಗದಲ್ಲಿ ಪರಶುರಾಮ ಜಯಂತಿ ಅಂತ ಹೇಳಿದರೆ ಅತ್ಯಂತ ದಶಾವತಾರಗಳಲ್ಲಿ ಒಂದು ಅತ್ಯುತ್ತಮ ಅವತಾರ ಅಂತಂದರೆ ಸಾಧಾರಣ 6ನೇ ಅವತಾರ ಅಂತ ಹೇಳಿದರೆ ಅದು ಪರಶುರಾಮ ದೇವರ ಅವತಾರ. ಅವರ ಜಯಂತಿಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಯಾಕಂದರೆ ಪರಶುರಾಮ ಗುಡಿ ಇರೋದು ಬಹಳ ಅಪರೂಪ. ಕೇವಲ ಇಡೀ 3 ಸಾರಿ ಭೂಮಂಡಲವನ್ನು ಸುತ್ತಿ, ಅಂದರೆ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದರು. ಜನ ಅಂತ ಹೇಳಿರ್ತಾರೆ, ಕ್ಷತ್ರಿಯರು ಅಂತ ಹೇಳಿರ್ತಾರೆ. ಅವರು ಸಂಹಾರ ಮಾಡಿದ್ದು ಕೇವಲ ದುಷ್ಟ ಕ್ಷತ್ರಿಯರನ್ನು ಮಾತ್ರ ಸಂಹಾರ ಮಾಡಿ ಒಂದು ಒಳ್ಳೆಯ ಧರ್ಮವನ್ನು ಪರಿಪಾಲನೆ ಮಾಡಿ ಸಾಕ್ಷಾತ್ ರಾಮದೇವರ ಜೊತೆಗೇ ಯುದ್ಧ ಮಾಡಿದ ಕೀರ್ತಿ ಪರಶುರಾಮ ದೇವರು ಸಲ್ತಾ ಇದೆ. ಪರಶುರಾಮರ ಅನ್ನೋದು ಒಂದೇ, ಶ್ರೀರಾಮ ಅನ್ನೋದು ಕೂಡ ಒಂದೇ. ಎರಡು ರೂಪಗಳು ಒಂದೇ. ಹೀಗಾಗಿ ಯಾವುದೇ 2 ಭಗವಂತನ ರೂಪಗಳಂತ ಹೇಳ್ತಾ ಅಂಥ ಪರಶುರಾಮ ದೇವರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ. ಯಾಕಂದರೆ ಸಾಕಷ್ಟು ಜನರಿಗೆ ಧನುರ್ವಿದ್ಯೆಯನ್ನು ಕಳಿಸಿದವರು ಯಾರಂತ ಹೇಳಿದರೆ ಪರಶುರಾಮ ದೇವರು. ಯಾಕಂತ ಹೇಳಿದರೆ ಸಾಕ್ಷಾತ್ ಭೀಷ್ಮಾಚಾರ್ಯರಿಗೆ ಕೂಡ ಧನುರ್ವಿದ್ಯೆ ಕಳಿಸಿಕೊಟ್ಟಂತಹ ಪರಮ ದೇವರು ಅಂತ ಹೇಳಿದರೆ ಪರಶುರಾಮ ದೇವರು. ಅಂತ ಅವರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ ಈ ಭಾಗದಲ್ಲಿ ವಿಜಯ ಧ್ವಜರ ಆರಾಧನೆ ಕೂಡ ಬರ್ತಾ ಇದೆ. ಆ ವಿಜಯ ಧ್ವಜರು ಅಂತ ಹೇಳಿದರೆ ನಮ್ಮ ಉಡುಪಿ ಮಠದ ಪರಂಪರೆಯಲ್ಲಿ ಬಂದು ಬರ್ತಕ್ಕಂಥ ಯತಿಶ್ರೇಷ್ಠರು. ಇವತ್ತು ಅವರು ಬರೆದಕ್ಕಂಥ ಗ್ರಂಥಗಳು ಇವತ್ತು ಎಲ್ಲರಿಗೂ ಆನಂದವಾಗಿದೆ. ಅದೇ ರೀತಿಯಲ್ಲಿ ಶ್ರೀ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬರ್ತಾ ಇದೆ. ಅವರ ವೃಂದಾವನ ಮಳಖೇಡದಲ್ಲಿದೆ. ಆ ಸತ್ಯಾನಂದ ತೀರ್ಥರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ ವಿಜಯ ಧ್ವಜರು, ಪರಶುರಾಮ ಜಯಂತಿ, ಅಕ್ಷತೃತೀಯ, ವಿದ್ಯಾಧಿರಾಜರ ಪ್ರತಿಯೊಬ್ಬರ ಯತಿ ಮಾಡಿದರ ಉದ್ದೇಶ ಅಂತ ಹೇಳಿದ್ರೆ ನಾವು
ಪ್ರತಿ ಭಗವಂತನ ನಾಮಸ್ಮರಣೆ ಜೊತೆಗೆ ಭಗವದ್ಭಕ್ತರ ನಾಮಸ್ಮರಣೆ ಕೂಡ ಮಾಡೋದು ಕೂಡ ಅವಶ್ಯ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯದ ಶುಭಾಶಯಗಳು. ಭಗವಂತ ಅವರಿಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.